ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಸ್ಕಿನ್ ಕೇರ್ ರೂಟೀನ್ನ ತೋರಿಸ್ತಾ ಇದ್ದೀನಿ. ನಾನು ಯಾವಾಗಲೂ ವೀಕ್ಲಿ ಒನ್ಸು ಗಂಧದ ಪ್ಯಾಕ್ ಹಾಕೋತೀನಿ. ಗಂಧ ಪ್ಲಸ್ ಹಾಲು ಎರಡನ್ನೂ ಮಿಕ್ಸ್ ಮಾಡಿ ಹಾಕೊತಾ ಇದ್ದೆ. ಬಟ್ ಇವಾಗ ನಾನು ಊರಲ್ಲಿರೋದ್ರಿಂದ ನಂಗೆ ನ್ಯಾಚುರಲ್ ಗಂಧದ ಕೊಂಡು ಸಿಕ್ಕಿದೆ. ನಮ್ಮನೇಲಿ ಈ ಗಂಧದ ಕಂಡು ಸುಮಾರು 200 ವರ್ಷದಿಂದ ಇರ್ಬೋದು, ನನಗೆ ಗೊತ್ತಿರೋ ಮಟ್ಟಿಗೆ, ನಮ್ಮ ಅಜ್ಜಿ ಹೇಳಿರೋ ಮಟ್ಟಿಗೆ. ಸೊ ನಾನು ಯಾವಾಗಲೂ ವೀಕ್ಲಿ ಒನ್ಸು ಈ ಗಂಧದ ಕೊಂಡಿಂದ ಗಂಧನ ತೆಗೆದ್ಬಿಟ್ಟು ಹಾಲಲ್ಲಿ ಆ ಪ್ಯಾಕ್ನ ಯೂಸ್ ಮಾಡ್ತೀನಿ. ನಿಮ್ಮೆಲ್ರಿಗೂ ಗೊತ್ತು, ಹಾಲು ಬಂದ್ಬಿಟ್ಟು ನಾವೇನಕ್ಕೆ ಸ್ಕಿನ್ನಿಗೆ ಯೂಸ್ ಮಾಡ್ತೀವಿ ಅಂದರೆ ಇಟ್ ಆ್ಯಕ್ಟ್ಸ್ ಲೈಕ್ ಅ ಮಾಯ್ಶ್ಚರೈಸರ್, ಕ್ಲೆನ್ಸರ್. ನಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿರುತ್ತೆ, ಮತ್ತು ಏನಾದ್ರು ಇಚಿಂಗ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಸ್ಕಿನ್ ಯಾವಾಗಲೂ ಹೈಡ್ರೇಟೆಡ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಲ್ಲಿ ಲ್ಯಾಕ್ಟೋಸ್ ಇರೋದ್ರಿಂದ, ಪ್ರೋಟೀನ್ಸ್ ಇರೋದ್ರಿಂದ, ಫ್ಯಾಟ್ ಇರೋದ್ರಿಂದ ಆ್ಯಂಟಿ ಆಕ್ಸಿಡೆಂಟಾಗಿ ವರ್ಕ್ ಮಾಡುತ್ತೆ. ಸೊ ಹಂಗಾಗಿ ನಾವು ಹಾಲನ್ನ ಯೂಸ್ ಮಾಡ್ತೀನಿ. ನಾನು ನೀರು ಜೊತೆ ಗಂಧನ ತೆಗೆಯಲ್ಲ, ಯಾವಾಗಲೂ ಹಾಲನ್ನೇ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಹಾಲಲ್ಲಿರೋ ಒಳ್ಳೆ ಗುಣಗಳು ನಮ್ಮ ಸ್ಕಿನ್ನಿಗೆ ಖಂಡಿತ ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ನೀವು ನಿಮ್ಮ ಮನೇಲಿದ್ದಾಗ ಸುಮ್ಮನೆ ರಾತ್ರಿ ಟೈಮ್ ಮಲಗಬೇಕಾದ್ರೆ ನಿಮ್ಮ ಸ್ಕಿನ್ನಿಗೆ ಡೈರೆಕ್ಟ್ ಹಾಲಿನ ಕೆನೆ ಅಥವಾ ಹಾಲನ್ನು ಯೂಸ್ ಮಾಡ್ಬೋದು. ಜಸ್ಟ್ ಅಪ್ಲೈ ಆ್ಯಂಡ್ ಯು ಕ್ಯಾನ್ ಸ್ಲೀಪ್ ಇಟ್. ಅದು ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಮ ಸ್ಕಿನ್ನು ಡ್ರೈ ಆಗಿದ್ದರೆ ಹಾಲನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಗಂಧನ ಯಾಕೆ ನಾವೆಲ್ಲ ಯೂಸ್ ಮಾಡ್ತೀವಿ ಅಂದರೆ, ಒಂದು ಆ್ಯಕ್ನೆನ ರೆಡ್ಯೂಸ್ ಮಾಡುತ್ತೆ. ಯಾರಿಗೆಲ್ಲ ಮುಖದಲ್ಲಿ ಮೊಡವೆ ಮತ್ತು ಮಾರ್ಕ್ಸ್ ಇರುತ್ತೆ ಅದನ್ನು ರೆಡ್ಯೂಸ್ ಮಾಡುತ್ತೆ. ಈ ಎರಡನೇದು ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್, ನಿಮ್ಮ ಸ್ಕಿನ್ನ ಬ್ರೈಟನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಗಂಧ ಪ್ಲಸ್ ಹಾಲಿನ ಪ್ಯಾಕು ವೀಕ್ಲಿ ಒನ್ಸು ನಾನು ಯೂಸ್ ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಸ್ಕಿನ್ನು ನ್ಯಾಚುರಲ್ಲಾಗಿ ಗ್ಲೋಫುಲ್ ಆಗಿರಬೇಕು ಅಂದರೆ ನಿಮ್ಮ ಸ್ಕಿನ್ ಯಾವಾಗಲೂ ಬ್ರೀತ್ ಮಾಡಬೇಕು. ಯಾಕೆಂದರೆ ವಿತೌಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಯಾವಾಗೆಲ್ಲ ಸಾಧ್ಯ ಆಗುತ್ತೆ ಆವಾಗ ಜಸ್ಟ್ ನೀವು ಒಂದು ಕ್ಲೆನ್ಸರಲ್ಲಿ ನಿಮ್ಮ ಮುಖನ ವಾಶ್ ಮಾಡಿ. ಯಾರಿಗೆಲ್ಲ ಆದಷ್ಟು ನಿಮಗೆ ಅಲೋವೆರಾ ಜೆಲ್ಲು, ಹಾಲೆಲ್ಲ ನ್ಯಾಚುರಲ್ಲು ಮನೇಲೇ ಸಿಗುತ್ತೆ, ಅವರು ಅಲೋವೆರಾ ಜೆಲ್ ನೀವು ನ್ಯಾಚುರಲ್ಲಾಗಿ ಮುಖನ ವಾಶ್ ಮಾಡ್ಕೊಬೋದು ರಾತ್ರಿ ಟೈಮು. ಹಾಗೆ ಬಿಟ್ಬಿಡಿ, ಯಾಕೆಂದರೆ ಸ್ಕಿನ್ ಬ್ರೀದ್ ಮಾಡಬೇಕು. ನೀವು ಯಾವಾಗಲೂ ವಿತ್ ಮೇಕಪ್ಪು ಇರೋದು ಮತ್ತು ಮೇಕಪ್ನ ರಿಮೂವ್ ಮಾಡದೇ ಇರೋದು, ಹಾಗೆ ಮಲಗೋದು ಅಂದರೆ ತುಂಬಾ ನಿಮ್ಮ ಸ್ಕಿನ್ನು ಹಾಳಾಗುತ್ತೆ. ಸೊ ಹಂಗಾಗಿ ಆದಷ್ಟು ನೀವು ವಿತೌಟ್ ಮೇಕಪ್ ಇರೋಕೆ ಟ್ರೈ ಮಾಡಿ. ಆ್ಯಂಡ್ ಇವಾಗ ನನ್ನ ಆಲ್ರೆಡಿ ಪೇಸ್ಟ್ ಪ್ರಿಪೇರ್ ಆಯಿತು, ನೀವು ನೋಡ್ತಿದ್ದೀರಾ. ಸೊ ಅದು ಮಡ್ ಕಲರ್ ಬಂದಿದೆ. ಸೊ ನಾನಂತೂ ಫುಲ್ ರೆಡಿ ಅಪ್ಲೈ ಮಾಡೋಕ್ಕೆ. ಸೊ ಐ ಆಮ್ ಜಸ್ಟ್ ಪ್ರಿಪೇರಿಂಗ್. ನನ್ನ ಸ್ಕಿನ್ ಆಲ್ರೆಡಿ ಕ್ಲೆನ್ಸ್ ಆಗಿದೆ, ವಾಶ್ ಮಾಡಿದ್ದೀನಿ. ಜಸ್ಟ್ ಅದನ್ನೇನು ಪ್ರಿಪೇರ್ ಮಾಡಿದ್ದೀನಿ ನಾನು ಮಿಕ್ಸ್ಚರ್ನ, ಹಾಲು ಮತ್ತು ಗಂಧನ, ಅದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಜಸ್ಟ್ ಈವನ್ಲಿ ಅಪ್ಲೈ ಮಾಡಿ, ಎವ್ರಿವೇರ್ ಈವನ್ನಾಗಿ ನೀವು ಅಪ್ಲೈ ಮಾಡ್ತಾ ಬನ್ನಿ ಸ್ಕಿನ್ನು. ನಿಮಗೆ ಬೇಕು ಅಂದರೆ ಹಾಲನ್ನು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಮಸಾಜ್ ಮಾಡ್ಬೋದು, ಅಥವಾ ಸ್ಕ್ರಬ್ಬರಾಗಿ ಯೂಸ್ ಮಾಡ್ಬೋದು, ಅಥವಾ ಸುಮ್ಮನೆ ನೀವು ಗಂಧದ ಪ್ಯಾಕ್ ಥರ ಅಪ್ಲೈ ಮಾಡಿ ಬಿಟ್ಟು ಒಂದು 10 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಬೋದು. ಅದನ್ನು ಲೀವ್ ಇಟ್ ಅಂಟಿಲ್ ಇಟ್ ಡ್ರೈಸ್. ಸೊ ಡ್ರೈ ಆಗೋವರೆಗೂ ಹಾಗೆ ಬಿಡಿ. ಸೊ ನಾನು ಇಲ್ಲೇನು ಮಸಾಜ್ ಏನು ಜಾಸ್ತಿ ಹೆವಿ ಮಸಾಜ್ ಮಾಡ್ತಾ ಇಲ್ಲ, ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ಇಟ್. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಅಪ್ಲೈ ಮಾಡಿ. ಸೊ ಯು ಆರ್ ಜಸ್ಟ್ ಸೀಯಿಂಗ್, ನಾನು ಅಪ್ಲೈ ಮಾಡಿಕೊಂಡೆ. ಸೊ ಅಪ್ಲೈ ಮಾಡಾದ್ಮೇಲೆ ನಾನು ಜಸ್ಟ್ 10 to 15 ಮಿನಿಟ್ಸ್ ಬಿಡ್ತೀನಿ ಅಷ್ಟೇ. ತುಂಬ ನಂದು ಡ್ರೈ ಸ್ಕಿನ್ನು ಒಂದೊಂದ್ಸಲಿ, ಸೊ ಹಂಗಾಗಿ ಬೇಗ ಡ್ರೈ ಆಗಿ ಹೋಗ್ಬಿಡುತ್ತೆ. ಸೊ ಆದಷ್ಟು ನಾನು ಯಾವಾಗಲೂ ಹೈಡ್ರೇಟ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ನನ್ನ ಸ್ಕಿನ್ ಡ್ರೈ ಆಗಿಬಿಡತ್ತೆ. ಸೊ ಈಗ ಆಲ್ಮೋಸ್ಟ್ ಡನ್, ನಾನು ತೋರಿಸ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಡ್ರೈ ಆಗಿದೆ. ನಾನು ಫೇಸ್ ವಾಶ್ ಮಾಡಿದ್ದೀನಿ. ಇದು ಫೈನಲ್ ಲುಕ್ಕು. ನನ್ನ ಕಾಂಪ್ಲೆಕ್ಷನ್ ತುಂಬಾ ಇಂಪ್ರೂವ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಈ ಪ್ಯಾಕ್ನ ಟ್ರೈ ಮಾಡಿ. ಥ್ಯಾಂಕ್ ಯು.